cold balls. Yeah, that's ಹಲೋ my ಫ್ರೆಂಡ್ಸ್, ನಾನು ಮಳವಳ್ಳಿ ಮುಂಜ. ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ನಾನು ರಾಜೀವ್ ಗಾಂಧಿ ಮನೆಗಳ ಬಗ್ಗೆ ಮಾಹಿತಿ ಕೊಡೋದ್ರಿಂದ ಸುಮಾರು ಇನ್ನೊಂದು ಬೇರೆ ಥರ ಕಾಮೆಂಟ್ ಏನಪ್ಪ ಬಂದಿತ್ತು ಅಂದರೆ, ಬರೀ ಬೆಂಗಳೂರಲ್ಲಿ ಮಾತ್ರನ ಬೇರೆ ಕಡೆನೂ ಕೊಡಲ್ವಾ ಅಂತ ಹೇಳ್ತಾ ಇದ್ರು. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು ಕಡೆಗಳಲ್ಲಿ ಮನೆಗಳನ್ನ ಕೊಡ್ತೀನಿ ಅಂತ ಅದೇ ಡಿ ಕೆ ಶಿವಕುಮಾರ್ ಅವರೇ ಒಂದ್ಸತಿ ಇದು ಮಾಡಿದ್ರು. ಅಂದರೆ ಒಂದು 6 ತಿಂಗಳ ಹಿಂದೆನೆ ಒಂದೊಂದು ಸೈಟು ಬಡವರಿಗೆ ಒಂದೊಂದು ಸೈಟು ಮತ್ತು ವರ್ಷಕ್ಕೆ 25,000 ಅಂತ ಹೇಳಿದ್ರು. ಏನು ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ಅದು ಹೇಳಿರೋದಂತೂ ಸತ್ಯ. ಅದು ಹೇಳಿದ್ದಾರೆ. ಬಟ್ ಇವಾಗ ಅಪ್ಲಿಕೇಶನ್ ತಗೋತಾ ಇದ್ದಾರೆ. ಸುಮಾರು ಅಪ್ಲಿಕೇಶನ್ಗಳು ಇಲ್ಲಿ ಬೆಂಗಳೂರಲ್ಲೂ ಹಾಕ್ತಿದ್ದಾರೆ, ಮತ್ತು ಹೊರಗಡೆ ಬೆಂಗಳೂರು ಬಿಟ್ಟು ಹೊರಗಡೆ ಯಾವ್ಯಾವ ಡಿಸ್ಟಿಕ್ಗಳಿದ್ದಾವೆ ಎಲ್ಲ ಡಿಸ್ಟಿಕ್ಗಳಲ್ಲೂ ಕೂಡ ಅಪ್ಲಿಕೇಶನ್ ತಗೋತಾ ಇದ್ದಾರೆ. ಎಲ್ಲೆಲ್ಲಿ ಮುನ್ಸಿಪಾಲ್ಟಿಗಳಿದ್ದಾವೆ ಮತ್ತು ಗ್ರಾಮ ಪಂಚಾಯತಿಗಳಿದ್ದಾವೆ ಹಳ್ಳಿಗಳಲ್ಲೂ ಕೂಡ ತಗೋತಾ ಇದ್ದಾರೆ. ಗ್ರಾಮ ಪಂಚಾಯತಿಗಳು ಮತ್ತು ನಗರಸಭೆಗಳು ಮತ್ತು ಮಹಾನಗರ ಪಾಲಿಕೆಗಳು, ಇವು ಮೂರೂ ನಮ್ಮ 3-4 ಎಲ್ಲೆಲ್ಲಿ ಇದ್ದಾವೆ ಅಲ್ಲೆಲ್ಲ ಕಡೆನೂ ಕೂಡ ಅಪ್ಲಿಕೇಶನ್ನ ಆನ್ಲೈನಲ್ಲೇ, ಕೆಲವು ಕಡೆ ಆನ್ಲೈನು, ಕೆಲವು ಕಡೆ ಎಲ್ಲ ಕಡೆನೂ ಆನ್ಲೈನಲ್ಲೂ ಹಾಕ್ಬೋದು. ನೀವು ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು, ಇಲ್ಲ ಅಂತಂದರೆ ನೀವು ಆಫ್ಲೈನಲ್ಲೂ ಹಾಕ್ಬೋದು. ಆಫ್ಲೈನಲ್ಲಿ ಹಾಕ್ಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ಅದನ್ನು ಹೇಳ್ದಂಗೆ ಮುನ್ಸಿಪಾಲ್ಟಿ ಅಥವಾ ಮಹಾನಗರ ಪಾಲಿಕೆದ ಆಫೀಸು ಮತ್ತು ಗ್ರಾಮ ಪಂಚಾಯತಿ ಆಫೀಸ್ ಏನಿದೆ ಅಲ್ಲಿ ಹೋಗಿ ವಿಚಾರಿಸ್ಬಿಟ್ಟು ಅಲ್ಲಿ ಅಪ್ಲಿಕೇಶನ್ಗಳು ಕೊಡ್ತಾರೆ. ನೀವು ಅಪ್ಲಿಕೇಶನ್ ತಗೊಂಡು ಫಿಲಪ್ ಮಾಡಿ ಅಲ್ಲಿ ಏನೇನೋ ದಾಖಲಾತಿಗಳು ಕೇಳ್ತಾರೆ. ಮಾಮೂಲಿ ನಿಮ್ಮದು ಇನ್ಕಮ್ಮು, ಕ್ಯಾಸ್ಟು, ಮತ್ತು ಆಧಾರ್ ಕಾರ್ಡು, ಮತ್ತು ವಾಸ ದೃಢೀಕರಣ ಪತ್ರ, ಈ ಥರ ಸುಮಾರು ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ. ಒಂದು 5-6 ಡಾಕ್ಯುಮೆಂಟ್ಸ್. ಆ ಡಾಕ್ಯುಮೆಂಟ್ಸ್ಗಳನ್ನ ನೀವು ರೆಡಿ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ನೀವು ಡೈರೆಕ್ಟಾಗಿ ಅಲ್ಲಿಗೆ ಅವ್ರಿಗೇನೆ ಮುನ್ಸಿಪಾಲ್ಟಿಗೆ ಸಬ್ಮಿಟ್ ಮಾಡ್ಬೋದು. ಇದು ಹೆಂಗಪ್ಪ ನನಗೆ ಗೊತ್ತಾಯಿತು ಅಂತಂದರೆ, ಈಗ ಸ್ವಲ್ಪ ದಿನದ ಹಿಂದೆನೇ ನಮ್ಮ ಪರಿಚಯದವರೇನೆ, ಅವರು ಬೇರೆ ಊರು ಇರೋದು, ಅಂದರೆ ಇಲ್ಲಲ್ಲ ಬೆಂಗಳೂರಲ್ಲ ಅವ್ರು ಇರೋದು ಬೇರೆ ಕಡೆ. ಅವರು ಅಪ್ಲಿಕೇಶನ್ನ ಹಾಕಿದ್ದಾರೆ, ಅಪ್ಲಿಕೇಶನ್ ಹಾಕಿದ್ರು. ಅಪ್ಲಿಕೇಶನ್ ಹಾಕಿ ಅವರು ಕೂಡ ಇದು ಮಾಡಿದ್ದಾರೆ. ಬಟ್ ಇವ್ರೇನಂತ ಹೇಳ್ತಾ ಇದ್ದಾರೆ ಅಂದರೆ, ಕೊಡ್ತೀವಿ ನಮ್ಮ ಸರ್ಕಾರದಲ್ಲಿ 100% ಬಡವರಿಗೆ ಮನೆಗಳನ್ನ ಕೊಡ್ತೀವಿ ಅಂತ. ಅಂದರೆ ಹೊರಗಡೆ ಕೊಟ್ಟರೆ ಏನು ಮಾಡ್ತಾರೆ ಅಂದರೆ 100% ಸೈಟೇ ಕೊಡೋದು, ಕಟ್ಟೇನು ಕೊಡಲ್ಲ. ಯಾಕೆಂದರೆ ಅಲ್ಲಿ ಕಟ್ಟೋಕ್ಕೆ ಬೇರೆ ಥರ ರೂಲ್ಸ್ಗಳು ರೆಗ್ಯುಲೇಷನ್ ಇರುತ್ತೆ. ಯಾಕಂದರೆ ಬೆಂಗಳೂರಾದರೆ ಒಂಥರ ಇಲ್ಲಿ ಎಲ್ಲ ಜನಾಂಗ ಎಲ್ಲ ಇರೋದ್ರಿಂದ ಅಪಾರ್ಟ್ಮೆಂಟ್ ಥರ ಕಟ್ಟಿಕೊಡ್ತಾರೆ. ಇಲ್ಲೂ ಸೈಟ್ಗಳು ಕೊಡ್ತಾರೆ, ಬೆಂಗಳೂರಲ್ಲೂ ಕೊಟ್ಟಿಲ್ಲ ಅಂತಲ್ಲ, ಸುಮಾರು ಸತಿ ಕೊಟ್ಟಿದ್ದಾರೆ ಇಲ್ಲೂ ಸೈಟ್ಗಳನ್ನ. ಸುಮಾರು ಜನ ತಗೊಂಡಿರೋರು ಇದ್ದಾರೆ, ಏನು ತಗೊಂಡಿಲ್ಲ ಅಂತ ಏನು ಹೇಳೋಂಗಿಲ್ಲ. ಬಟ್ ಇಲ್ಲಿ ಮನೆಗಳನ್ನೂ ತಗೋಬೋದು, ಕಟ್ಟಿ ಅಪಾರ್ಟ್ಮೆಂಟಲ್ಲಿ ಮನೆಗಳನ್ನೂ ಕೊಡ್ತಾರೆ. ಇಲ್ಲ ಅಂತಂದರೆ ಸೈಟನ್ನು ಕೂಡ ಕೊಡ್ತಾರೆ. ಅಲ್ಲಿ ಹೊರಗಡೆ ಏನಪ್ಪ ಅಂದರೆ ಮನೆಗಳು ಕಟ್ಕೊಡೋದು ಅಷ್ಟು ಇದು, ಅಂದರೆ ಅಲ್ಲೂ ಮನೆಗಳು ಕಟ್ಕೊಟ್ಟಿದ್ದಾರೆ ಕೆಲವು ಕಡೆ. ಈ ಶಿವಮೊಗ್ಗ ಮತ್ತು ಭದ್ರಾವತಿ ಈ ಥರ ಒಂದು 2-3 ಕಡೆ ನೋಡಿದೆ. ಅಲ್ಲೂ ಕೂಡ ಇದೇ ರಾಜೀವ್ ಗಾಂಧಿ ವಸತಿ ನಿಗಮದವರೇ ಮನೆನ ಕಟ್ಟಿ ಫಲಾನುಭವಿಗಳಿಗೆ ಕೊಟ್ಟಿರೋದಿದೆ. ಅದನ್ನು ಕೂಡ ರನ್ನಿಂಗ್ ಇದೆ. ಬಟ್ ಹೊರಗಡೆ ಜಾಸ್ತಿ ಕೊಡೋದೇ ಸೈಟು. ಯಾಕೆಂದರೆ ಅವ್ರಿಗೆ ಬೇಕಾದಂಗೆ ಅವರು ಕಟ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಸೈಟ್ ಕೊಡ್ತಾರೆ. ಬಟ್ ಸೈಟ್ ಕೊಟ್ರೂ ಅವರು ಆಫ್ ಸೈಟನ್ನು ಕೊಡೋದು, ಫುಲ್ ಸೈಟನ್ನು ಕೊಡಲ್ಲ. ಅವರು ಕೊಟ್ಟರೆ 20-30 ಸೈಟೇ ಕೊಡೋದು. ಹಾಗಾಗಿ ಬೇರೆ ಕಡೆ ಎಲ್ಲೂ ಕೊಡಲ್ವ ಅಂತ ಸುಮಾರು ಜನ ಹೊರಗಡೆಯಿಂದ ಕೆಲವರು ಕಾಮೆಂಟ್ ಮಾಡಿದರು. ಬೇರೆ ಕಡೆ ನಮ್ಮ ಊರುಗಳಲ್ಲೆಲ್ಲ ಕೊಡಲ್ವ ಅಂತ. ಈಗ ಕೊಡ್ತಾರೆ, ನೀವು ಹೋಗಿ ಅಲ್ಲಿ ವಿಚಾರಿಸ್ಬೇಕು. ನೀವು ಗ್ರಾಮ ಪಂಚಾಯತಿ ಲೆವೆಲ್ ಪ್ರದೇಶದಲ್ಲಿದ್ದರೆ ಗ್ರಾಮ ಪಂಚಾಯತಿ, ಮುನ್ಸಿಪಾಲ್ಟಿ ಪ್ರದೇಶದಲ್ಲಿದ್ದರೆ ಮುನ್ಸಿಪಾಲ್ಟಿ, ಮಹಾನಗರ ಪಾಲಿಕೆಯಲ್ಲಿದ್ದರೆ ಮಹಾನಗರ ಪಾಲಿಕೆ, ಅಥವಾ ನಗರಸಭೆ ವ್ಯಾಪ್ತಿಯಲ್ಲಿದ್ದರೆ ನಗರಸಭೆ, ಈ ಥರ ನೀವು ಯಾವ ವ್ಯಾಪ್ತಿಲಿ ಬರ್ತಿರೋ ಅಲ್ಲಿ ನೋಡಿ ನೀವು ಅಲ್ಲಿ ಹೋಗಿ ಅಲ್ಲಿ ಆಫೀಸಲ್ಲಿ ಅವರ ಆಫೀಸ್ಗಳಲ್ಲಿ ವಿಚಾರಿಸಿ, ಏನು ಈಗ ಅಪ್ಲಿಕೇಶನ್ ಕೊಡ್ತಾ ಇದ್ದಾರಾ ಸೈಟ್ಗೆ ಅಂತ ಅಂದ್ಬಿಟ್ಟು ಕೇಳಿ ಅವ್ರ ಹತ್ರ ಅಪ್ಲಿಕೇಶನ್ ತಗೊಂಡು ನೀವು ಆಫ್ಲೈನಲ್ಲೂ ಹಾಕ್ಬೋದು, ಆನ್ಲೈನಲ್ಲೂ ಬಿಟ್ಟಿದ್ದಾರೆ, ಆನ್ಲೈನಲ್ಲೂ ಕೂಡ ಹಾಕ್ಬೋದು ಅಂತ ಹೇಳಿದ್ದಾರೆ. ಅಂದರೆ ಈಗ ಆಗಸ್ಟ್ ಲಾಸ್ಟ್ ಅನಿಸುತ್ತೆ, ಆಗಸ್ಟ್ ಜುಲೈ ಈ ತಿಂಗಳೇ ಲಾಸ್ಟ್ ಇರಬೇಕು ಅನಿಸುತ್ತೆ. ಜುಲೈ ನಡೀತಾ ಇದೆ ಅಲ್ವಾ, ಈ ತಿಂಗಳ ಜುಲೈ ತಿಂಗಳ ಲಾಸ್ಟ್ ಡೇಟು ಅಂತ ಸುಮಾರು ಕಡೆ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡಿ, ನೀವು ಎಲ್ಲಿದ್ದೀರಾ, ಯಾವ ಊರಲ್ಲಿದ್ದೀರಾ, ನೀವು ಈ ವಿಡಿಯೋ ನೋಡ್ತು ಅಂತಂದರೆ ನೀವು ನಿಮ್ಮ ಹತ್ರದಲ್ಲಿ ಯಾವ ಆಫೀಸಿಗೆ ನೀವು ಯಾವ ವ್ಯಾಪ್ತಿಗೆ ಬರ್ತೀರಾ ಇದು ನೋಡ್ಕೊಂಡು ಅಲ್ಲೋಗಿ ಒಂದ್ಸತಿ ವಿಚಾರಿಸೋಕ್ಕೇನೆ ನೀವು ದುಡ್ಡೇನು ಕೊಡಬೇಕಾಗಿಲ್ಲ ಅವ್ರಿಗೆ. ಈ ಥರ ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ ಸರ್ ಮನೆಗೆ ಅಥವಾ ಸೈಟ್ಗೆ ಅಂತ ಕೇಳಿದ್ರೆ ಅವರೇ ಎಲ್ಲ ಡೀಟೇಲ್ ಕೊಡ್ತಾರೆ. ನೀವು ಆಫೀಸ್ಗೆ ಹೋಗ್ದೇ ಕೇಳ್ದೇ ಇಲ್ಲಿ ಬಂದು ವೀಡಿಯೋದಲ್ಲಿ ಕಾಮೆಂಟ್ ಮಾಡ್ತೀರಾ. ಹಾಗಾಗಿ ಅಷ್ಟೇ, ಏನು ತೊಂದರೆ ಇಲ್ಲ, ಮಾಡಿ. ಅದಕ್ಕೆ ನೀವು ಮಾಡೋದಕ್ಕೆ ಇದೊಂದು ವೀಡಿಯೋ ಮಾಡೋಣ ಅಂತ. ಬರೀ ಬೆಂಗಳೂರವ್ರಿಗೆ ಮಾತ್ರ ಅಲ್ಲ, ಹೊರಗಡೆಯವ್ರಿಗೂ ಮನೆಗಳ ಅವಶ್ಯಕತೆ ಇದೆ. ಹೊರಗಡೆನೂ ಕೂಡ ಬಡವರುಗಳು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಯಾಕೆಂದರೆ ಮತ್ತೆ ಬೆಂಗಳೂರಿಗಿಂತ ಪಾಪ ಹೊರಗಡೆನೇ ಜಾಸ್ತಿ ಬಡವರು ಇರೋದು. ಯಾಕೆಂದರೆ ಇಲ್ಲಾದರೆ ಒಂದು ಸ್ವಲ್ಪ
ಸಂಪಾದನೆಯಾದ್ರು ಮಾಡ್ತಾರೆ. ಯಾಕಂದರೆ ಬೆಂಗಳೂರಲ್ಲೇ ಒಂದಲ್ಲ ಒಂದು ಕೆಲಸ ಸಿಗುತ್ತೆ, ಸಂಪಾದನೆ ಮಾಡ್ಬಿಡ್ತಾರೆ. ಬಟ್ ಹೊರಗಡೆ ತುಂಬ ಇದಿದೆ, ರಿಸ್ಕ್ ಇದೆ. ಸಂಪಾದನೆನೂ ಇದೆ, ಬಟ್ ಸಂಪಾದನೆ ಸ್ವಲ್ಪ ಕಮ್ಮಿ. ಹಾಗಾಗಿ ಅಲ್ಲೂ ಕೂಡ ಬಡವರಿದ್ದಾರೆ, ಇಲ್ಲ ಅಂತ ಹೇಳ್ಬಾರದು. ಹಾಗಾಗಿ ನೀವು ಯಾವ ವ್ಯಾಪ್ತಿಗೆ ಬರ್ತೀರಾ, ಗ್ರಾಮ ಪಂಚಾಯತಿಗೋ, ಪುರಸಭೆಗೋ, ನಗರಸಭೆಗೋ ಅಥವಾ ಮುನ್ಸಿಪಾಲ್ಟಿಗೋ ಯಾವುದಕ್ಕೆ ಬರ್ತೀರಾ ಅಲ್ಲೋಗಿ ನೀವೊಂದು ಮಾತು ಕೇಳಿ ವಿಚಾರಿಸಿ ಅಪ್ಲಿಕೇಶನ್ ಕೊಟ್ಟರೆ ಈಸ್ಕೊಳ್ಳಿ. ಇಲ್ಲ ಅವರೇ ಹೇಳ್ತಾರೆ, ನೀವು ಇಲ್ಲಾರು ಹಾಕ್ಬೋದಮ್ಮ, ಇಲ್ಲ ಅಪ್ಲಿಕೇಶನ್ ಇಲ್ಲಿ ಖಾಲಿ ಆಗಿದೆ, ನೀವು ಆನ್ಲೈನಲ್ಲಿ ಹಾಕಿ ಅಂತ ಹೇಳ್ತಾರೆ. ಆವಾಗ ಏನು ಮಾಡಬೇಕು ಅಂದರೆ ನೀವು ಎಲ್ಲ ದಾಖಲಾತಿಗಳನ್ನ ತಗೊಂಡು ನಿಮ್ಮ ರೇಷನ್ ಕಾರ್ಡು, ವೋಟರ್ ID, ಆಧಾರ್ ಕಾರ್ಡು ಮತ್ತು ಅದೇ ಇನ್ಕಮ್ ಕ್ಯಾಸ್ಟ್ ಅವೆಲ್ಲ ತಗೊಂಡು ಯಾವ್ದಾದ್ರು ಆನ್ಲೈನ್ ಪಕ್ಕದಲ್ಲೇ ಯಾವ್ದಾದ್ರು ಕಂಪ್ಯೂಟರ್ ಸೆಂಟರ್ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಇಂಥ ಅಪ್ಲಿಕೇಶನ್ ಹಾಕಿ ಗೌರ್ಮೆಂಟ್ ಸೈಟ್ಗೆ ಅಂತ ಹೇಳಿದ್ರೆ ಅವರೇನೇ ವೆಬ್ಸೈಟ್ ಕೊಡೋದು, ನಿನಗೆ ಹಾಕ್ಕೊಡ್ತಾರೆ, ಅಪ್ಲಿಕೇಶನ್ ಹಾಕ್ಕೊಡ್ತಾರೆ. ನೀವು ಒಂದಿಷ್ಟು ಒಂದು 100-150 ರೂಪಾಯಿ ತಗೋತಾರೆ. ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಬರ್ಬೋದು ಅಂತ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನೋಡಿ ಆಗ್ತೀನಿ ಅಂದರೆ ನೀವು ಹಾಕ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ಈ ವಿಡಿಯೋದಲ್ಲಿ. ಹಾಗೆ ಈ ವಿಡಿಯೋ ನೋಡಿ ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಿಂಗೆ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.